ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಗಣಿತ ಅಧ್ಯಾಯ 1ರಲ್ಲಿ ಪೂರ್ಣಾಂಕಗಳು. ಅಧ್ಯಾಯ 1 ಯಾವುದಿದೆ? ಪೂರ್ಣಾಂಕಗಳು. ಅದರಲ್ಲಿ ಪಾರ್ಟ್ 1 ಆಲ್ರೆಡಿ ಅಪ್ಲೋಡೆಡ್ ಮಾಡಿದ್ದೀವಿ. ಇನ್ನು ಇವತ್ತು ಪಾರ್ಟ್ 2 ನೋಡೋಣ, ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಸೊ ನಾನು ಮಧ್ಯದ ಕ್ವಶನ್ಗಳನ್ನು ಕೂಡ ಬಿಡಿಸಿದ್ದೇನೆ. ಅದೇ ರೀತಿಯಲ್ಲಿ ಇವುಗಳನ್ನು ಕಂಡು ಹಿಡಿಯಿರಿ ಅಂತ ಒಂದಿದೆ. ಅದಾದ್ಮೇಲೆ 4 ಇಂಟು -8. ಸೊ ನೀವು ಇಲ್ಲಿ ಈಸಿ ಆಗ್ಬೇಕಂದ್ರೆ ಏನ್ ಮಾಡ್ಕೊಳ್ಳಿ, ಈ ಮೈನಸ್ನ ಹೊರಗಡೆ ತಕ್ಕೊಳ್ಳಿ. 4 ಗುಣಿಲೆ 8 ಬ್ರಾಕೆಟ್ ನಲ್ಲಿ ಬರೆಯಿರಿ. ಸೊ ಅದಾದ್ಮೇಲೆ ಇದ್ರ ಉತ್ತರ ಎಷ್ಟಾಯ್ತು? 4 ಎಂಟ್ಲೆ 32 ಬರ್ಕೊಳ್ಳಿ. ಈ ಮೈನಸ್ ಚಿಹ್ನೆನ ಹಾಗೆ ಇಲ್ಲಿ ಇಟ್ಟು ಬಿಡಿ, ಆಯ್ತಾ? ಸೊ ಒಂದು ಮೈನಸ್ ಇತ್ತು, ಒಂದು ಪ್ಲಸ್ ಇತ್ತಂದ್ರೆ ಉತ್ತರ ಯಾವಾಗಲೂ ಮೈನಸ್ ನಲ್ಲಿ ಬರುತ್ತೆ. ಎರಡನೇದು 3 ಗುಣಿಲೆ -7. ನೀವೇನ್ ಮಾಡ್ಕೊಳ್ಳಿ, ಮತ್ತೆ ಮೈನಸ್ ನ ಹೊರಗಡೆ ತಕ್ಕೊಳ್ಳಿ. ಬ್ರಾಕೆಟ್ ನಲ್ಲಿ 3 ಗುಣಿಲೆ 7 21. ಸೊ ಉತ್ತರ ಎಷ್ಟಾಯ್ತು? -21. ಇಲ್ಲಿ ಒಂದು ಮೈನಸ್ ಇದ್ರೆ ಉತ್ತರ ಕೂಡ ಮೈನಸ್ ನಲ್ಲಿ ಬರುತ್ತದೆ. 6 ಗುಣಿಲೆ -5 ಸೇಮ್ ಮಾಡ್ಕೊಳ್ಳಿ, -30. 2 ಗುಣಿಲೆ -9 -18. ಅದೇ ರೀತಿ ಮುಂದೆ ಏನ್ ಹೇಳ್ತಾ ಇದ್ದಾರೆ, ಈ ವಿಧಾನವನ್ನು ಬಳಸಿ 10 ಗುಣಿಲೆ 43 -43. ಅದೇ ರೀತಿ ಈಕ್ವಲ್ ಟು ಮೈನಸ್ ನ ಅವರು ಕೂಡ ಹೊರಗಡೆ ತಕೊಂಡಿದ್ದಾರೆ. ಬ್ರಾಕೆಟ್ ನಲ್ಲಿ 10 ಗುಣಿಲೆ 43 ಎಷ್ಟಾಗುತ್ತೆ? 430. ಈ ಮೈನಸ್ ಇರುತ್ತಲ್ಲ ಅದನ್ನ ಹಾಗೆ ಇಡಿ, ಯಾಕಂದ್ರೆ ಇಲ್ಲಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಸೊ ಉತ್ತರ ಯಾವಾಗಲೂ ಮೈನಸ್ ನಲ್ಲಿ ಬರುತ್ತೆ, ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಪಡೆಯುತ್ತೇವೆ. ಅದಾದ್ಮೇಲೆ ಮುಂದೆ ಕೊಟ್ಟಿದ್ದಾರೆ, ಇವುಗಳನ್ನು ಪ್ರಯತ್ನಿಸಿ ಅಂತ ಕಂಡು ಹಿಡಿಯಿರಿ. 6 ಗುಣಿಲೆ -19. ಸೊ ಇಲ್ಲಿ ಬರೆದಿದ್ದೇನೆ. ಇದನ್ನ ಹೇಗ್ ಮಾಡೋದು? ಸೇಮ್ ಮೈನಸ್ ನ ಹೊರಗಡೆ ತಕ್ಕೊಳ್ಳಿ. ಬ್ರಾಕೆಟ್ ನಲ್ಲಿ 6 ಗುಣಿಲೆ 19 ಎಷ್ಟಾಗುತ್ತೆ? ಉತ್ತರ -114. ಅದೇ ರೀತಿ ಎರಡನೇದು ಕೂಡ 12 ಗುಣಿಲೆ -32 ಎಷ್ಟಾಗುತ್ತೆ? ಮೈನಸ್ ನ ಹೊರಗೆ ತಕ್ಕೊಳ್ಳಿ. 12 ಗುಣಿಲೆ 32 ಮಾಡಿ -384 ಆಗುತ್ತೆ. ಅದೇ ರೀತಿ 7 ಗುಣಿಲೆ -22 ಮೈನಸ್ ನ ಹೊರಗೆ ತಕ್ಕೊಳ್ಳಿ. 7 ಗುಣಿಲೆ 22 -154 ಆಗುತ್ತೆ. ಮುಂದೆ ಇವುಗಳನ್ನು ಪ್ರಯತ್ನಿಸಿ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ಎ 15 ಗುಣಿಲೆ -16, ಬಿ ಸಿ ಡಿ ಕೊಟ್ಟಿದ್ದಾರೆ ಉತ್ತರ. ಸೊ ನಾವು ಏನ್ ನೋಡೋಣ, 15 ಗುಣಿಲೆ -16 ಕೊಟ್ಟಿದ್ದಾರೆ, ಆಯ್ತಾ? 15 ಗುಣಿಲೆ -16 ಮೈನಸ್ ನ ಹೊರಗೆ ತಕ್ಕೊಳ್ಳಿ. 15 ಗುಣಿಲೆ 16 -220. ಇದೇ ರೀತಿ ಎಲ್ಲವನ್ನು ಮಾಡಿರಿ. ಇಲ್ಲಿ ಒಂದು ಮೈನಸ್ ಇದೆ ಅಲ್ವಾ, ಮೈನಸ್ ನ ಹೊರಗೆ ತಕ್ಕೊಳ್ಳಿ. 42 ಗುಣಿಲೆ 12 -504. ಅದೇ ರೀತಿ ಡಿ ವರೆಗೂ ಮಾಡಬೇಕು. ಅದಾದ್ಮೇಲೆ ಇನ್ನು 2 ಪರೀಕ್ಷಿಸಿ ಅಂತ ಇದೆ. ಎ 25 ಗುಣಿಲೆ -21 ಈಕ್ವಲ್ ಟು -25 ಗುಣಿಲೆ 21 ಸರಿಯಾಗಿದೆ. ಯಾಕಂದ್ರೆ ಇವರು ಇದ್ರ ಉತ್ತರನೂ ಕರೆಕ್ಟ್ ಆಗುತ್ತೆ, ಇದರ ಉತ್ತರನೂ ಅದೇ ಬರುತ್ತೆ, ಸರಿಯಾಗಿದೆ. ಬಿ ನೋಡಿ, -23 ಗುಣಿಲೆ 20, ಆಮೇಲೆ ಇಲ್ಲಿ 23 ಇದೆ, ಆದರೆ -20 ಇದೆ. ಸೊ ಈ ಉತ್ತರ ಕೂಡ ಮೈನಸ್ ನಲ್ಲೇ ಬರುತ್ತೆ. -23 ಗುಣಿಲೆ 20 ಸರಿಯಾಗಿದೆ ಇದು ಕೂಡ. ಇದೇ ರೀತಿಯ ಇನ್ನು 5 ಉದಾಹರಣೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಉತ್ತರ 12 ಗುಣಿಲೆ -7 ಈಕ್ವಲ್ ಟು -12 ಗುಣಿಲೆ 7. ಅಂದ್ರೆ ಇಲ್ಲಿ ನೆಗೆಟಿವ್ ಇದ್ರೆ ನೀವು ಇನ್ನೊಂದಕ್ಕೆ ನೆಗೆಟಿವ್ ಆಗಬೇಕು. ಅಂದ್ರೆ ಇಲ್ಲಿ -7 ಇದೆ, ಇಲ್ಲಿ -12, ಇಲ್ಲಿ +12 -7 -12 +7. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಇಲ್ಲಿ 5 ಎಕ್ಸಾಂಪಲ್ ಕೂಡ ಇದೆ. 6 ಗುಣಿಲೆ -13 ಈಕ್ವಲ್ ಟು -6 ಗುಣಿಲೆ 13. ಎರಡು ಉತ್ತರ ಸೇಮ್ ಬರುತ್ತೆ. ಅದೇ ರೀತಿ ಮುಂದೆ ಹೋಗೋಣ. ಸಾಮಾನ್ಯವಾಗಿ ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿ ಗಳಿಗೆ a ಇಂಟು -b ಈಸ್ ಈಕ್ವಲ್ ಟು ಅಥವಾ -a ಇಂಟು b ಮಾಡಿದ್ರು ಈಸ್ ಈಕ್ವಲ್ ಟು ಮೈನಸ್ ನ ಬ್ರಾಕೆಟ್ ಹೊರಗಡೆ ತಗೊಳ್ಬೇಕು. ಬ್ರಾಕೆಟ್ ನಲ್ಲಿ a ಇಂಟು b ಆಗುತ್ತೆ. ಅದು a ಇಂಟು -b ಇರ್ಲಿ ಅಥವಾ -a ಇಂಟು b ಇರ್ಲಿ, ಆ ಬ್ರಾಕೆಟ್ ನಿಂದ ಮೈನಸ್ ಹೊರಗೆ ತಕೊಂಡ್ರೆ a ಇಂಟು b ನೇ ಉತ್ತರ ಬರುತ್ತೆ. ಸೊ ಒಂದು ಮೈನಸ್ ಇದ್ರೆ ಉತ್ತರ ಖಂಡಿತ ಮೈನಸ್ ನಲ್ಲೇ ಬರುತ್ತದೆ. ನೀವು ಯಾವುದೇ ವಿನ್ಯಾಸವನ್ನು ಗಮನಿಸಿದರ ಗುಣಲಬ್ಧ ಹೇಗೆ ಬದಲಾಗುವುದು ಎಂಬುದನ್ನು ವೀಕ್ಷಿಸಿ. ಇದರ ಆಧಾರದಲ್ಲಿ ಇವುಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. -3 ಗುಣಿಲೆ -3 ಈಕ್ವಲ್ ಟು 9. ಇಲ್ಲಿ ಯಾಕೆ 9 ಬಂತಂದ್ರೆ ಇಲ್ಲಿ 2 ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಈಕ್ವಲ್ ಟು ಪ್ಲಸ್ ಬರುತ್ತೆ. ಅಂದ್ರೆ +9 ಪ್ಲಸ್ ಬರಿದದ್ದು ನಡೆಯುತ್ತೆ. 9 ಬರೆದ್ರೆ ಸಾಕು, ಅದನ್ನ ಪ್ಲಸ್ ಅಂತ ತಿಳ್ಕೊಳ್ತೀವಿ, ಆಯ್ತಾ? 3 ಗುಣಿಲೆ 3 9 ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಅಂತ ಬರೆದ್ರು ನಡೆಯುತ್ತೆ, ಬರೆದಿದ್ರು ನಡೆಯುತ್ತೆ. ಸೊ ಅದಾದ್ಮೇಲೆ ಇಲ್ಲಿ -3 ಇಂಟು -4 ಇದೆ. ಸೊ
3 4 12 ಮೈನಸ್ ಇಂಟು ಮೈನಸ್ ಪ್ಲಸ್. ನೀವು ನಾರ್ಮಲಿ 12 ಬರೆದ್ರೆ ಅದು ಆಕ್ಚುಲಿ ಪ್ಲಸ್ 12 ಇರುತ್ತೆ. ಅದಾದ್ಮೇಲೆ ಈಗ ಈ ಗುಣಲಬ್ಧಗಳನ್ನು ಗಮನಿಸಿ ಮತ್ತು ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ. -4 × 4 1 ಮೈನಸ್ ಇದೆ, ಉತ್ತರ ಎಷ್ಟು ಬಂತು? 4 4 16 ಮೈನಸ್ ಬಂತಲ್ವಾ? 1 ಮೈನಸ್ ಇದ್ರೆ ಉತ್ತರನು ಮೈನಸ್ ನಲ್ಲೇ ಬರುತ್ತೆ. ಮೈನಸ್ ಅಂದ್ರೆ 4 3 12 ಮೈನಸ್ 12. ಇದನ್ನ ನಾವು ಹೇಗೆ ಬರಿಬಹುದು ಅಂದ್ರೆ -16 + 4 ಅಂತ ಬರಿಬಹುದು. ಸೊ ಮುಂದೆ ಅವರು ಎಕ್ಸ್ಟೆಂಡೇಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ -4 4 2 8 ಮೈನಸ್ 8 ಆಗುತ್ತಾ? ಸೊ -12 + 4 ಹೀಗೆ ಬರ್ಕೊಳ್ಬಹುದು. ಇದೇನಾಗುತ್ತೆ? 4 1 4, ಇಲ್ಲಿ ಮೈನಸ್ ಒಂದೇ ಇದೆ. ಅದಾದ್ಮೇಲೆ ಉತ್ತರನು ಕೂಡ ಮೈನಸ್ ನಲ್ಲೇ ಬರುತ್ತೆ. -8 + 4 ಅಂದ್ರೆ ಉತ್ತರ ಏನ್ ಬರುತ್ತೆ? ಇದ್ರದ್ದು -4 ಬರುತ್ತೆ. -4 × 0 0ನೇ ಬರುತ್ತೆ. -4 × -1 4 ಬರುತ್ತೆ. -4 + 8 ಅಂದ್ರೆ 8 - 4 4 ಬರುತ್ತೆ. ಸೊ ಇದೇ ರೀತಿ ಇಲ್ಲಿ ಇದನ್ನ ಕೊಟ್ಟಿದ್ದೇನೆ, ಅದನ್ನ ಕೂಡ ಬರ್ಕೊಳ್ಳಿ. ಅದೇ ರೀತಿ ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ, ಆಯ್ತಾ? ಸೊ -5 × 4ರಿಂದ ಪ್ರಾರಂಭಿಸಿ -5 × -6 ಕಂಡು ಹಿಡಿಯಿರಿ ಅಂತ ಹೇಳಿದೆ. ಅಂದ್ರೆ -5 × 4 = -20 ಉತ್ತರ ಬಂತು. ಅದೇ ರೀತಿ ಅದು ಎಲ್ಲಿಗೆ ಹೋಗಿ ನಿಲ್ಬೇಕು? -5 × -6 ತನ ಹೋಗಿ ನಿಲ್ಲಬೇಕು. ಸೊ ಅಲ್ಲಿ ಅಷ್ಟು ನಾನು ಲೆಕ್ಕಗಳನ್ನ ಕೊಟ್ಟಿದ್ದೀನಿ. ಇದು ಉತ್ತರ 1, ಈ 1ರದ್ದು ಉತ್ತರ ಇದು. ಆಮೇಲೆ 2ನೇ ಉತ್ತರ ಈ ಕಡೆ ಬರೆದಿದ್ದೇನೆ. ಅವ್ರೇನ್ ಹೇಳಿದ್ದಾರೆ? -6 × 3ರಿಂದ ಪ್ರಾರಂಭವಾಗಿ -6 × -7 ಕಂಡು ಹಿಡಿಯಿರಿ. -6 × 3ದಿಂದ ಎಲ್ಲ -6 ಬರ್ಕೊಳ್ಳಿ, -7 ತನ ಹಾಗೆ ಕೆಳಗಡೆ ಹೋಗಿ ಎಲ್ಲ ಉತ್ತರಗಳನ್ನ ಇಲ್ಲಿ ಬರ್ದಿದ್ದೀನಿ. ಕೆಲವೊಂದು ಇಲ್ಲಿ ತನ ಮೈನಸ್ ನಲ್ಲಿ ಬರುತ್ತೆ, ಅದ್ರ ಮುಂದೆ 0 ಬರುತ್ತೆ, ಅದ್ರ ಮುಂದಿಂದೆಲ್ಲ ಪಾಸಿಟಿವ್ ಬರುತ್ತೆ. ಇಲ್ಲೂ ಕೂಡ ಹಾಗೆ ಮೈನಸ್ ನಿಂದ ಇಲ್ಲಿವರೆಗೆ ಬರುತ್ತೆ, ಅದಾದ್ಮೇಲೆ 0 ಬರುತ್ತೆ, ಅದಾದ್ಮೇಲೆ ಎಲ್ಲ ಪಾಸಿಟಿವ್ ಬರುತ್ತೆ. ಸೊ ಈ ಕಡೆ ಹೇಗೆ ಬಂದಿದೆ ಅಲ್ಲ ನಂಬರು, ಅದೇ ಈ ಕಡೆ ಉಲ್ಟಾ ಹಾಕೊಂಡು ಹೋಗುತ್ತೆ, ಇಷ್ಟೇ. ಅದಾದ್ಮೇಲೆ ಈ ವಿನ್ಯಾಸಗಳಿಂದ ನಾವು ಕಲಿಯುವುದೇನೆಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಅಂದ್ರೆ -3 × -1 +3. ಅದೇ ರೀತಿ 6 9 4. ಅದಾದ್ಮೇಲೆ ಆದ್ದರಿಂದ -4 × -2 4 × 2 8 ಬರುತ್ತೆ. -4 × -3 4 × 3 12 ಬರುತ್ತಲ್ವಾ? ಸಾಮಾನ್ಯವಾಗಿ ಯಾವುದೇ ಎರಡು ಧನ ಪೂರ್ಣಾಂಕ a ಮತ್ತು b ಗಳಿಗೆ -a × -b a × b ಅಂದ್ರೆ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬರುತ್ತೆ. ಅಂದ್ರೆ ಪ್ಲಸ್ ಸಿಂಬಲ್ ಮುಂದೆ ಯಾವಾಗಲೂ ಧನ ಪೂರ್ಣಾಂಕ ಆಗಿರುತ್ತದೆ ಉತ್ತರ. ಇವುಗಳನ್ನು ಪ್ರಯತ್ನಿಸಿ, ಇವುಗಳ ಬೆಲೆ ಕಂಡು ಹಿಡಿಯಿರಿ. ಇಲ್ಲೊಂದು 3 ಲೆಕ್ಕ ಕೊಟ್ಟಿದ್ದಾರೆ. -31 × 100 ಎಷ್ಟು? 3100. ಅಂದ್ರೆ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬರುತ್ತೆ ನೋಡಿ. ಅಂದ್ರೆ ಪ್ಲಸ್ ಅಂದ್ರೆ ಬರಿದಿದ್ರು ನಡೆಯುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ 2ನೇದು 1800, 3ನೇದು ಎಷ್ಟು ಬರುತ್ತೆ? 2324 ಬರುತ್ತೆ. ಅದೇ ರೀತಿ 1.3 ಪೂರ್ಣಾಂಕಗಳ ಗುಣಾಕಾರದ ಗುಣಧರ್ಮಗಳು ಅಂತ ಇದೆ. 1.3.1 ಗುಣಾಕಾರದಲ್ಲಿ ಆವೃತ್ತ ಗುಣ 1. ಮುಂದಿನ ಕೋಷ್ಟಕವನ್ನು ಗಮನಿಸಿ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಹೇಳಿಕೆ ತೀರ್ಮಾನ ಇದೆ. ಸೊ ಮೊದಲನೇದು -20 × -5 ಎಷ್ಟು ಬರುತ್ತೆ? 100. ಗುಣಲಬ್ಧವು ಒಂದು ಪೂರ್ಣಾಂಕ. ಅದೇ ರೀತಿ ಎಲ್ಲವನ್ನು ಬಿಡಿಸಿದ್ದೇನೆ. -30 × 12 -360 ಬರುತ್ತೆ. ಗುಣಲಬ್ಧವು ಒಂದು ಪೂರ್ಣಾಂಕ. ಅದೇ ರೀತಿ ಇವುಗಳನ್ನ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಹೇಳಿಕೆ 1 ಹೇಳಿಕೆ 2 ತೀರ್ಮಾನ ಅಂತ ಇದೆ, ಆಯ್ತಾ? ಇವಾಗ ಇಲ್ಲಿ ನಾನು ಮೊದಲೇ ಅಲ್ಲಿ ಹೇಳಿದ್ನಲ್ಲ, ಅದೇ ರೀತಿ ಇದೆ. 3 × -4 ಇದೆ, ಅಂದ್ರೆ -12 ಉತ್ತರ ಬಂತು. ಹೇಳಿಕೆ 2 ಏನು? ನಾವು ಇದನ್ನ ಹೀಗೂ ಬರಿಬಹುದು, -4 × +3 -12. ತೀರ್ಮಾನ ಏನಾಗುತ್ತೆ? 3 × -4 -4 × 3 ಎರಡು ಒಂದೇ ಇದು, ಆಯ್ತಾ? ಇದ್ರ ಉತ್ತರನು -12 ಬಂದಿದೆ, ಇದ್ರ ಉತ್ತರನು -12 ಬಂದಿದೆ. ಇದೇ ರೀತಿ ಈ ಕೋಷ್ಟಕವನ್ನ ಕೂಡ ಬಿಡಿಸಿದ್ದೀನಿ, ನೀವೊಂದ್ಸರಿ ಬರ್ಕೊಳ್ಳಿ. ಅದಾದ್ಮೇಲೆ ಅಭ್ಯಾಸ 1.2 ಇವಾಗ ಬಂತ ನೋಡಿ. ಪ್ರತಿಯೊಂದರ ಗುಣಲಬ್ಧವನ್ನು ಕಂಡು ಹಿಡಿಯಿರಿ. ನೋಡಿ, ಇಲ್ಲಿ ಪ್ರತಿಯೊಂದರ ಗುಣಲಬ್ಧವನ್ನು ನಾನು ಕಂಡು ಹಿಡಿದೇನೆ. 3 × -1 -3. ಅದೇ ರೀತಿ b -1 × 225 -225. ಸೊ ಇದೇ ರೀತಿ ಈ ಲೆಕ್ಕವನ್ನು ಜೆ ತನ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಅದೇ ರೀತಿ 2 ಮುಂದಿನವುಗಳನ್ನು ಪರೀಕ್ಷಿಸಿ ಅಂತ ಇದೆ. 18 × 7 + -3 ಇದನ್ನ ನಾವು 18 × 7 ಮೊದಲನೇ ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ. ಅದಾದ ನಂತರ 18 × -3 ಎರಡನೇ ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ. ಈ ಪ್ಲಸ್ ನ ಮಧ್ಯದಲ್ಲಿಡಿ, ಆಯ್ತಾ? ಸರಿಯಾಗಿದೆ, ಇದು ಸರಿಯಾಗಿದೆ. ಬಿ -21 × ಬ್ರಾಕೆಟ್ ನಲ್ಲಿ -4 + -6. ಇನ್ನೇನ್ ಮಾಡ್ಬೇಕು? -21 × -4 ಕರೆಕ್ಟಾ? ಒಂದು ಬ್ರಾಕೆಟ್ ನಲ್ಲಿ ಬರ್ಕೊಂಡ್ವಿ.
ಅದಾದ್ಮೇಲೆ ಈ ಪ್ಲಸ್ ಇದೆ ಅಲ್ವಾ, ಈ ಪ್ಲಸ್ನ ಮಧ್ಯಕ್ಕಿಡಿ. ಅದಾದ್ಮೇಲೆ -21 ಗುಣಿಲೆ -6, -21 ಗುಣಿಲೆ -6. ಆಯ್ತಾ, ಸರಿಯಾಗಿದೆ, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಇನ್ನು 3 ನೋಡೋಣ. ಮೊದಲನೇದು, ಯಾವುದೇ ಪೂರ್ಣಾಂಕ a ಗೆ -1 ಇಂಟು a ಯಾವುದಕ್ಕೆ ಸಮ ಅಂತ ಕೇಳಿದ್ದಾರೆ. ಉತ್ತರ 1. -1 ಗುಣಿಲೆ a -a ಗೆ ಸಮ. ಎರಡನೇ ಪ್ರಶ್ನೆ ಏನಿದೆ, -1ರೊಂದಿಗೆ ಗುಣಲಬ್ಧಗಳನ್ನು -1ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಇದೆ. ಆಯ್ತಾ, ಎರಡನೇದು ಉತ್ತರ ಇಲ್ಲಿ ಕೊಟ್ಟಿದ್ದೇನೆ. -1 ಇಂಟು -22 ಎಷ್ಟಾಗುತ್ತೆ? -1 ಇಂಟು -22 ಎಷ್ಟು? 22. ಅದೇ ರೀತಿ ಇನ್ನು ಬಿ ನಲ್ಲಿ ನೋಡಬಹುದು, -1 ಗುಣಿಲೆ 37 -37. ಸಿ ನೋಡಬಹುದು, -1 ಗುಣಿಲೆ 0 0 ಈತಲ್ವಾ, ಸೊ ಇದು 0 ಬರುತ್ತೆ ಮೂರನೇದು. ಅದೇ ರೀತಿ ಇನ್ನು ನಾಲ್ಕನೇದು, -1 ಗುಣಿಲೆ 5ರಿಂದ ಆರಂಭಿಸಿ -1 ಗುಣಿಲೆ -1 1 ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಅಂತ ಇದೆ. ಉತ್ತರ, ಮೇಲಿನ ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳು -1 ಗುಣಿಲೆ 5 ಅಂದ್ರೆ -1 ಗುಣಿಲೆ 5 -5, -1 ಗುಣಿಲೆ 4 -4. ಇದನ್ನ ಹೀಗೆ ಮಾಡಿಕೊಂಡು -1 ಗುಣಿಲೆ -1 1, ಯಾಕಂದ್ರೆ 2 ಮೈನಸ್ ಇದೆ, ಉತ್ತರ ಪ್ಲಸ್ ನಲ್ಲಿ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಆಯ್ತಾ, ಸೊ ಇದು 4ನೇದು ಮುಗೀತು. ಇಲ್ಲಿಗೆ ನಿಮ್ಮ ಅಭ್ಯಾಸ ಯಾವುದು 1.2 ಮುಗಿದಿರುತ್ತದೆ. ಸೊ ನಾವು ಇನ್ನು ಉಳಿದ ಕ್ವಶನ್ಗಳನ್ನ ಮತ್ತೆ ನೋಡೋಣ. ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಭೇಟಿಯಾಗೋಣ.